ಅಂದರೆ ಡೈಲಿ ಫಿಟ್ನೆಸ್ಸಿಗೋಸ್ಕರ ಸೈಕ್ಲಿಂಗ್ ಮಾಡಿ ಮಾಡಿ ಅದು ಒಂಥರ ಅಡಿಕ್ಷನ್ ಆಗೋಗಿದೆ. ಹಾಗಾಗಿ ಬಿಸಿಲು ಹೇಗಿದೆ ಅಂತ ಹೇಳಿದರೆ, ಈ ಮಂಗಳೂರು ಭೂಮಿಯಿಂದ ಹೊರಗಡೆ ತೆಗೆದು ಸೂರ್ಯನ ಪಕ್ಕದಲ್ಲಿ ಕೂರಿಸಿದ್ದಾರೆ, ಹಾಗುಂಟು ಬಿಸಿಲು. ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿ. ಮಗುವಿನ ತಾಯಿಯ ಹೆಸರು ಶ್ರೀಲೇಖಾ, ಅಪ್ಪನ ಹೆಸರು ಧೀರಜ್. ಅವರ ಮಗುವಿಗೆ ಹೆಸರಿಟ್ಟದ್ದು ಗೆಸ್ ಮಾಡಿ. ಈ ಹುಡುಗಿಯನ್ನು ಎಬ್ಬಿಸುವವರೆಗೂ ಗೆಸ್ ಮಾಡಿ. One eternity later. ಸೊ ಹೆಸರು ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ವ್ಲಾಗ್ಸ್. ತುಂಬ ಸಮಯ ಆದಮೇಲೆ ಪುನಃ ನಾವು ಒಂದು ವ್ಲಾಗ್ ಮಾಡ್ತಾಯಿದ್ದೇವೆ. ಯಾಕಂದರೆ ಟೈಮ್ ಆಗ್ತಾಯಿಲ್ಲ, ನಾನು ಸೈಕ್ಲಿಂಗಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇನೆ. ಅಂದರೆ ಡೈಲಿ ಫಿಟ್ನೆಸ್ಸಿಗೋಸ್ಕರ ಸೈಕ್ಲಿಂಗ್ ಮಾಡಿ ಮಾಡಿ ಅದು ಒಂಥರ ಅಡಿಕ್ಷನ್ ಆಗೋಗಿದೆ. ಹಾಗಾಗಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಸಾಕಾಗ್ತಾಯಿಲ್ಲ. ಹಾಗಾಗಿ ವೀಡಿಯೋಸ್ ಮಾಡೋದನ್ನೇ ಕಡಿಮೆ ಮಾಡಿದ್ವಿ. ನಾವು ನಿಮಗೆ ಕಳೆದ ಸತಿ ನೆನಪಿದ್ರೆ ಒಂದು ವಿಡಿಯೋ ಹಾಕಿದ್ವಿ, ಒಂದು ಸೀಮಂತಕ್ಕೆ ಹೋಗಿ ನನಗೆ ಒಂದು ಸೀಮಂತ ಶಾಸ್ತ್ರ ಮಾಡೋ ಹಾಗೆ ಊಟ ಆಗಿತ್ತು ಅಂತ ಒಂದು ಹಾಕಿದ್ದೆ. ಸೇಮ್ ಅದೇ ಆ ಸೀಮಂತ ಆಗಿ ಹುಟ್ಟಿದ ಮಗು. ಸೊ ಶ್ರೀಲೇಖನಿಗೆ ಗಂಡು ಮಗು ಆಗಿ ಈಗ ಮಗುವಿನ ನಾಮಕರಣ ಶಾಸ್ತ್ರ. ಸೊ ನಾಮಕರಣಕ್ಕೆ ಹೋಗ್ತಾ ಇದ್ದೇವೆ ಈ ಸಲ ಕುಂಜಾರುಗಿರಿ ದೇವಸ್ಥಾನದಲ್ಲಿ. ಹಾಗೆ ಮಂಗಳೂರಿಂದ ಹೊರಟಿದ್ದೇವೆ. 11:30 ಆಗಿದೆ. ಮಠ ಮಧ್ಯಾಹ್ನದ ಬಿಸಿಲು ಹೇಗಿದೆ ಅಂತ ಹೇಳಿದರೆ, ಈ ಮಂಗಳೂರು ಭೂಮಿಯಿಂದ ಹೊರಗಡೆ ತೆಗೆದು ಸೂರ್ಯನ ಪಕ್ಕದಲ್ಲಿ ಕೂರಿಸಿದ್ದಾರೆ, ಹಾಗುಂಟು ಬಿಸಿಲು. ಎಂಥ ಒಂದು ಹ್ಯೂಮಿಡ್ ಅಂತ ಹೇಳಿದರೆ, ಬೆವರಿಯೇ ನಿಮ್ಮದು ಡಿಹೈಡ್ರೇಟ್ ಆಗ್ತದೆ ಬಾಡಿ. ನೀವು ವಾಶ್ರೂಮಿಗೆಲ್ಲ ಹೋಗ್ಬೇಕು ಅಂತಿಲ್ಲ, ಅಷ್ಟು ಕೂಡ ಬೆವರ್ತದೆ. AC ಕೂಡ ಸಾಕಾಗೋದಿಲ್ಲ. ಹೋಗುವ, ಕುಂಜಾರುಗಿರಿ ದೇವಸ್ಥಾನ ಹೇಗಿದೆ ಅಂತ ನೋಡುವ. ಮತ್ತು ಹಾಗೆ ನಾಮಕರಣ ಶಾಸ್ತ್ರದಲ್ಲಿ ಸುಮಾರು ಮುಗ್ದಿರ್ತದೆ. ಈಗ ನಾವು ಹೋಗೋದು ಊಟ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಸೊ ಊಟ ಕೂಡ ಎಷ್ಟು ಗಮ್ಮತ್ತು ಉಂಟು ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೋ. ಸೀಮಂತಕ್ಕೆ ಇನ್ನೂ ಲೇಟಾಗಿ ಹೋಗಿದ್ವಿ, ಅದಕ್ಕಿಂತ ಒಂದು ಅರ್ಧ ಗಂಟೆ ಬೇಗ ಆಗ್ಬೋದು ಅಂತ ಆಸೆ. ನೋಡುವ, ಟ್ರಾಫಿಕ್ ಮೇಲೆ ಡಿಪೆಂಡ್. ಇವತ್ತು ಫ್ರೈಡೇ, ವರ್ಕಿಂಗ್ ಡೇ. ಸೊ ನೋಡುವ ಹೇಗಿದೆ ಅಂತ. ನೋಡಿ, ಅಲ್ಲಿ ಮಧ್ವಾಚಾರ್ಯರ ಒಂದು ಸುಂದರವಾದ ಮೂರ್ತಿಗೆ ಎತ್ತಿರ್ತಿದ್ದಾರೆ. ಆಯಿತು, ನಾವು ಫುಲ್ ಹತ್ತಿ ಮೇಲೆ ಟಾಪಿಗೆ ಹೋದರೆ ಕುಂಜಾರುಗಿರಿ ದೇವಸ್ಥಾನ. ಭಯಂಕರ ಸೆಕೆ, 12:30 ಸಮಯ. ಹೊರಗಡೆ AC ತಗೊಂಡೇ ಹೋಗ್ಬೇಕಂತ, ಅಷ್ಟು ಸೆಕೆ ಉಂಟು ಇಲ್ಲಿ. ಎಂಥ ವ್ಯೂ ಮಾರೆ. ದುರ್ಗಾದೇವಿ ಟೆಂಪಲ್. ಈಗ ಮದುವೆ ಮಾರೈತಿ ಅಲ್ಲ ಬೇರೆ ಯಾವ್ದಾದ್ರು ಬಂದೆ? ಅದೇ ಕುಂಜಾರುಗಿರಿ ಬರ್ಕೊಂಡಿದ್ದಲ್ಲಿ. ಕುಂಜಾರುಗಿರಿ ಬರ್ಕೊಂಡಿದ್ದೆ ಅಂತ ಬೇರೆ ಬೋರ್ಡ್ ಇತ್ತು. ಅದು ಅವರದ್ದು ಇದು ವೇದ ಪಾಠ ಶಾಲೆದು ಬೋರ್ಡ್. ಇಲ್ಲಿ ನೋಡಿ, ಒಂದು ಗೊನೆಯನ್ನೇ ಕೊಟ್ಟಿದ್ದಾರೆ. ಸಾಕಾಗಲಿಲ್ಲ, 1 more. ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿ. ಭಾರಿ ಸುಂದರ ವಿಗ್ರಹಗಳು. ಇದು ಮರದಲ್ಲಿ ಮಾಡಿರ್ಬೋದು, ಆದರೆ ತುಂಬ ಚೆಂದ ಉಂಟು. ಸೊ ಮಗುವಿನ ತಾಯಿಯ ಹೆಸರು ಶ್ರೀಲೇಖಾ, ಅಪ್ಪನ ಹೆಸರು ಧೀರಜ್. ಅವರ ಮಗುವಿಗೆ ಹೆಸರಿಟ್ಟದ್ದು ಗೆಸ್ ಮಾಡಿ. ಈ ಹುಡುಗಿಯನ್ನು ಎಬ್ಬಿಸುವವರೆಗೂ ಗೆಸ್ ಮಾಡಿ.
ಹಾಂ, ಸೊ ಹೆಸರು ಸಂವಿತ್ ವಿತ್ ಹೆಚ್. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ, ನಾವು ಸಹ ಹೋಗುವ ಬನ್ನಿ ಈಗ ಬ್ಯಾಟಿಂಗ್. ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯಾಕೆಂದರೆ ಈ ದೇವಸ್ಥಾನ ನಿರ್ಮಿಸಿದ್ದು ಪರಶುರಾಮ. ಹಾಗೆ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ ಏನಂತ ಹೇಳಿದರೆ, ಕಂಸ ಯಾವಾಗ ದೇವಕಿಗೆ 7ನೇ ಮಗು ಒಂದು ಮಗಳು ಹುಟ್ಟಿದಾಳೆ ಅಂತ ಗೊತ್ತಾಯಿತು, ಆಗಲೇ ಅವನು ಜೈಲಿಗೆ ಹೋಗಿ ಆ ಮಗುವನ್ನು ಕೊಲ್ಲಬೇಕು ಅಂತ ಆ ಮಗುವನ್ನು ಹಿಡ್ಕೊಂಡಾಗ ಅವನ ಕೈಯಿಂದ ಆ ಮಗು ಜಾರಿ ಆಕಾಶಕ್ಕೆ ಹೋಗಿ ಅಲ್ಲಿ ದುರ್ಗಾದೇವಿ ಪ್ರತ್ಯಕ್ಷ ಆಗಿ ಕಂಸನಿಗೆ ಒಂದು ಎಚ್ಚರಿಕೆ ಕೊಡ್ತಾಳೆ. ಮತ್ತೆ ಆ ದೇವಿ ಬಂದು ಈ ದೇವಸ್ಥಾನದಲ್ಲಿ ನೆಲೆಸಿದಾಳೆ ಅಂತ ಒಂದು ಪ್ರತೀತಿ ಇದೆ. ನೀವು ಕುಂಜಾರುಗಿರಿ ಸೈಡ್ ಹೋದರೆ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.